ಬೆಳೆಸಿ ಏನಹಳ್ಳಿ ಚಿಕ್ಕೀರಪ್ಪ ಅವ್ರ ಮಗಾದ ತಮ್ಮನ ಮಗ ಆದ ಮೂರ್ತಿ ಅವ್ರ ಮಗ ಉಪೇಂದ್ರ ಅವ್ರದ್ದು 11 ಲಕ್ಷ ರೂಪಾಯಿಗೆ ಜಿಂಕ್ತಿಮ್ನಹಳ್ಳಿ ಕೃಷ್ಣಮೂರ್ತಿ ಅಣ್ಣವ್ರ ಮಗ ಪುರುಷಿ ಅಣ್ಣವ್ರಿಗೆ ವ್ಯಾಪಾರ ಆಗಿದೆ ಅಣ್ಣ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಘಾಟಿ ಜಾತ್ರೆನಲ್ಲಿದ್ದೀನಿ. ಸೊ ನಾವೀಗಿರುವಂತಹ ಚಪ್ರ ಗಡೇನಹಳ್ಳಿ ಚಿಕ್ಕವೀರಪ್ಪ ಅವರ ಒಂದು ಚಪ್ರದಲ್ಲಿದ್ದೀವಿ. ನೋಡ್ತಾ ಇದ್ದೀರಾ, ಹಾಲು ಹಾಲಿನ ಕರುಗಳು ತುಂಬ ಮುದ್ದಾಗಿವೆ. ಸೊ ಇವರ ಒಂದು ಚಪ್ರದಲ್ಲಿ ಎಷ್ಟು ಓರಿಗಳಿದೆ ಒಟ್ಟು? ಒಟ್ಟು 4 ಜೊತೆ ಬಂದಿದ್ದಾವೆ. ಓಕೆ, ಸೊ ಮೊದಲಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನನ್ನ ಹೆಸರು ಉಪೇಂದ್ರ, ಗಡೇನಹಳ್ಳಿ. ಸೊ ಒಟ್ಟು 4 ಜೊತೆ ಹೋರಿಗಳಿದೆ. ಸೊ ಅದರಲ್ಲೂ ಇದು ವಿಶೇಷವಾಗಿರುವಂತಹ ಕರುಗಳು. ಹೌದು ಮೇಡಮ್, ಭಾರಿ ವಿಶೇಷ. ಯಾಕೆ ಗೊತ್ತಾ ವಿಶೇಷ? ಸೊ ಈ ಒಂದು ಕರುಗಳು 11 ಲಕ್ಷಕ್ಕೆ ಮಾರಾಟ ಆಗಿದೆಯಂತೆ. ಸೊ ನಾಳೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾಳೆ ತಗೊಂಡೋಗ್ತಾ ಇದ್ದಾರೆ. ಏನು ವಿಶೇಷತೆ 11 ಲಕ್ಷಕ್ಕೆ ಕೊಟ್ಟಿರುವಂಥದ್ದು? ಮೇಡಮ್, ಇದು ಉದ್ದಪ್ಪನ್ನ ಜಾತಿ ಭಾರಿ ದೊಡ್ಡತನ ಆಗ್ತವೆ, ಚೆನ್ನಾಗಾಗತ್ತೆ ಅಂತ 11 ಲಕ್ಷಕ್ಕೆ ಮಾರಾಟ ಆಗಿದೆ ಇದು. ಓಕೆ ಓಕೆ. ತುಂಬಾ ದೊಡ್ಡತನ ಬೆಳೆಯುತ್ತೆ ಅಂತ. ಮುಖ ಲಕ್ಷಣ ಚೆನ್ನಾಗಿದೆ, ಎರಡು ಒಂದೇ ತರ ಇದೆ. ಎಲ್ಲ ರೇಕ್ ಎಲ್ಲ ಚೆನ್ನಾಗಿದೆ, ಮುಖ ಲಕ್ಷಣ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೈಯೆಸ್ಟ್ ಪ್ರೈಸ್ ಈಗ ಹಾಲಿನ ವಿಭಾಗದಲ್ಲಿ ಇದೆ, ಹೈಯೆಸ್ಟ್ ಪ್ರೈಸ್ ರೆಕಾರ್ಡ್ ಹಂಗಾದ್ರೆ. ಸೊ ನೋಡಿ, ಈಗ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ. ಇದು 11 ಲಕ್ಷಕ್ಕೆ ಮಾರಾಟ ಆಗಿ ವೈರಲ್ ಆಗ್ತಾ ಇದೆ ಈ ಒಂದು ಕರುಗಳು. ಏನಿದು? ಕರುವಲ್ಲಿ ಇದ್ದಾಗ ಗಾಯ ಆಗಿದೆಯಾ? ಓಕೆ ಓಕೆ ಓಕೆ. ಏನಾದ್ರು ಹೆಸರಿಟ್ಟಿದ್ರೆ ಓಕೆ? ಸರ್, ನಿಮ್ಮ ಮನೆಗೆ ಬಂದು ಎಷ್ಟು ದಿನಗಳಾಯ್ತು? 2 ತಿಂಗಳಾಯ್ತು. 2 ತಿಂಗಳಾಯ್ತಾ? ಓಕೆ. ಎಲ್ಲಿಂದ ತಗೊಂಡ್ಬಂದಿರೋದು? ಮೇಡಮ್, ಬೊಮ್ಮೆನಹಳ್ಳಿ ಲಾಯರ್ ಹತ್ರ. ಹಾಂ. ಓಕೆ ಓಕೆ ಓಕೆ. ಏನು ಹೇಳ್ತೀರಾ ಜಾತ್ರೆ ಬಗ್ಗೆ? ಮೇಡಮ್, ಜಾತ್ರೆ ಚೆನ್ನಾಗಾಗ್ತಾ ಇದೆ, ದನನೂ ಚೆನ್ನಾಗಿ ಸೇರವೆ. ಆಮೇಲೆ ವ್ಯವಸ್ಥೆನೂ ಅಷ್ಟೇ ಚೆನ್ನಾಗಿದೆ, ದೇವಸ್ಥಾನ ಕಡೆಯಿಂದ ಅಷ್ಟೇ ಚೆನ್ನಾಗಿ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಪೊಲೀಸ್ ಸಿಬ್ಬಂದಿಯವರು ಟ್ರಾಫಿಕ್ ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡವ್ರೆ, ಅದೊಂದು ಭಾರಿ ಅನುಕೂಲ. ಆಕ್ಚುಲಿ ಏನಂದ್ರೆ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ಮೆರವಣಿಗೆಗಳು ನಡೆಯೋ ಟೈಮಲ್ಲಿ. ಬಟ್ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒನ್ ವೇ ಮಾಡಿದ್ದಾರೆ. ಅಂಡ್ ಮೆರವಣಿಗೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಮೇಡಮ್, ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಮತ್ತೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಪ್ರೇಕ್ಷಕರು ಎಲ್ಲರೂ ಬಂದಿದ್ರು, ಚೆನ್ನಾಗಿದೆ. ಇನ್ನೂ 2 ದಿವಸ ಇರ್ತೈತೆ, ನಿಮ್ಮ ವೀಕ್ಷಕರು ಯಾರನ್ನಿದ್ರೆ ಬರ್ಬೋದು. ಓಕೆ. ಸೊ ಹೇಳಿ, ನಿಮ್ಮ ಕರು ಬಗ್ಗೆ ಹೇಳಿ. ಈಗ 11 ಲಕ್ಷಕ್ಕೆ ಮಾರಾಟ ಆಗಿ ವೈರಲ್ ಆಗ್ತಾ ಇರುವಂತಹ ಒಂದು ಕರುಗಳೀಗ ಇದು, ಹೇಳಿ ಇದ್ರ ಬಗ್ಗೆ. ಮೇಡಮ್, ಇದು ವಿಶೇಷ ಏನಂದ್ರೆ, ಆಗ್ಲೇ ಹೇಳಿದ್ನಲ್ಲ, ಜಾತಿಯಲ್ಲಿ ಚೆನ್ನಾಗಿದ್ದಾವೆ, ಉದ್ದಪ್ಪನ ಚೆನ್ನಾಗಿದ್ದಾವೆ, ಚೆನ್ನಾಗಿ ಆಗ್ತವೆ. ಆಮೇಲೆ ಇದು ನಾನು ಒಬ್ಬನೇ ಡಿಸೈಡ್ ಮಾಡಿಬಿಟ್ಟು ಇದು ಮಾಡೋಕ್ಕಾಗಲ್ಲ, ಎಲ್ಲರೂ ಜನ ಡಿಸೈಡ್ ಮಾಡಿರೋದು. ಯಾಕಂದ್ರೆ ಜನ ಮಾತಾಡಿರೋದಾಗಿರ್ಬೋದು, ಅವರು ಹೇಳಿದ ಮೇಲೆನೆ ಎಲ್ಲರೂ ಧೈರ್ಯ ಮಾಡೋದು. ಇಷ್ಟು ಬಂಡವಾಳ ಹಾಕ್ಬೇಕಂದ್ರೆ 11 ಲಕ್ಷ ಬಂಡವಾಳ ಹಾಕ್ಬೇಕಂದ್ರೆ ಸುಮ್ಮನೆ ಯಾರು ಕೊಡೋದು. ಚೆನ್ನಾಗಿದೆ. ಹೌದು ಮೇಡಮ್. ಫುಡ್ಡು ಅಷ್ಟೇ, ಬೆಳಗ್ಗೆ 2 ಲೀಟ್ರ್ ಹಾಲು, ಸಾಯಂಕಾಲ 2 ಲೀಟ್ರ್ ಹಾಲು, ಮಧ್ಯಾಹ್ನ ಹೊತ್ತು ಮೊಸರು ಕೊಡ್ತೀರಿ. ಆಮೇಲೆ 200 ರಿಂದ 200 ಗ್ರಾಮ್ ಮೊಸರು, ಇದು ಬೆಣ್ಣೆ ಕೊಡ್ತೀರಿ. ಬಾಳೆಹಣ್ಣು, ಪರಂಗಿ ಹಣ್ಣು ಎಲ್ಲ ಕೊಡ್ತೀರಾ? ಸೊ ದೃಷ್ಟಿಗೆ ನಿಮ್ಮೆಣ್ಣು ಕಟ್ಟಿರೋದು? ಹೌದು ಮೇಡಮ್, ದೃಷ್ಟಿಗೆ. ಮತ್ತೇನು ಹೇಳ್ತೀರಾ? ಸಣ್ಣ ರೈತರುಗಳು ಈ ಕಡೆಗೆ ಬರೋದಕ್ಕೂ ಆಗ್ತಿಲ್ಲ, ಚಪ್ಪರಗಳ ಕಡೆಗೆ. ನಿಜವಾಗ್ಲೂ ಜಾತ್ರೆಗಳಲ್ಲಿ ಹಂಗಾಗೋಗಿದೆ ಪಾಪ. ರೈತರುಗಳು ಶೋಕಿ ವರಿಗಳನ್ನ ನೋಡೋದು ಅಂದ್ರೆ ತಗೊಳ್ಳೋದಕ್ಕೂ ಆಗ್ತಾ ಇಲ್ಲ, ರೇಟ್ ಆಗೋಗ್ಬಿಟ್ಟಿದೆ. ಈ ಬಾರಿ ರೇಟ್ ತುಂಬಾ ಜಾಸ್ತಿ ಆಗಿದೆ ಎಲ್ಲ ಕಡೆಗೂ ಅಷ್ಟೇ. ಏನಿದ್ರು ಕೆಲಸ ಎತ್ತುಗಳು ನೋಡ್ತಾ ಇದ್ದಾರೆ ಸಣ್ಣ ರೈತರುಗಳು. ಎಲ್ಲರೂ ಕಟ್ಟಬೇಕು. ಹೌದೌದೌದು. ಮತ್ತೇನು ಹೇಳ್ತೀರಾ? ಹಳ್ಳಿ ಕಾರ್ ಉಳಿಸಿ, ಹಳ್ಳಿ ಕಾರ್ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ನಿಮ್ಮ ಕರುಗಳು ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಹೈಯೆಸ್ಟ್ ಪ್ರೈಸ್ಗೆ ಮಾರಾಟ ಆಗಿ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದೆ ಹಾಲಿನ ವಿಭಾಗದಲ್ಲಿ. ಸೊ ಒಂದು ತುಂಬ ದೊಡ್ಡ ಹೆಸರನ್ನ ಮಾಡಿಕೊಟ್ಟಿದೆ. ಯಾರು ತಗೊಳ್ತಾ ಇರೋದು? ಜಿಂಕ್ತಿಮ್ನಹಳ್ಳಿ ಕೃಷ್ಣಮೂರ್ತಿ ಅವ್ರ ಮಗ ಪುರುಷಿ ಅಣ್ಣ. ಯಾರವರು? ನಮ್ಮ ಚಪ್ರದಲ್ಲಿ ಸಪ್ಲಾಮ ಜಾತ್ರೆ. ಇನ್ನೊಂದ್ಸಲ ಹೇಳಿ. ಜಿಂಕ್ತಿಮ್ನಹಳ್ಳಿ ಕೃಷ್ಣಮೂರ್ತಿ ಅವ್ರ ಮಗ ಪುರುಷಿ. ಓಕೆ. ನಾನು ನೋಡಿಲ್ಲ ಅನ್ಸುತ್ತೆ. ನೋಡಿಲ್ಲ ಅನ್ಸುತ್ತೆ. ಸೊ ಅವ್ರು ತಗೊಳ್ತಾ ಇದ್ದಾರೆ ಈ ಒಂದು ಕರುಗಳನ್ನು. ಸೊ ಸಪ್ಲಮ್ಮ ಜಾತ್ರೆನಲ್ಲಿ ನೀವು ಈ ಒಂದು ಕರುಗಳನ್ನು ಅವರ ಒಂದು ಚಪ್ಪರದಲ್ಲಿ ನೋಡ್ತೀರಾ. ಸೊ ತುಂಬ ಮುದ್ದಾಗಿವೆ ಕರುಗಳು. ಸೊ ಸಪ್ಲಮ್ಮ ಜಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.